ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಯಿ ಇಂಚರ ಫ್ರಮ್ ವ್ಲಾಗ್ಸ್ ವಿತ್ ಸಾಯಿ ಇಂಚರ. ಇವತ್ತು ನನ್ನ ವ್ಲಾಗ್ನ ನಾನು ಕನ್ನಡದಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನು ಕನ್ನಡ ರಾಜ್ಯೋತ್ಸವ ಉತ್ಸವದ ಸಂಭ್ರಮದ ಬಗ್ಗೆ ತಿಳಿಸಲು ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಆದಷ್ಟು ಕನ್ನಡದ ಪದಗಳನ್ನು ಬಳಸಲು ನಾನು ಪ್ರಯತ್ನಿಸುತ್ತೇನೆ. ನಾನು ಕನ್ನಡ ಮಾತಾಡಿದ್ರೆ ಅದು ಆ್ಯಕ್ಚುಲಿ ಅಚ್ಚ ಕನ್ನಡ ಥರ ಇರುತ್ತೆ. ಯಾಕಂದರೆ ನಾವು ಓದಿರೋದು ಬರೆದಿರೋದು ಅದೇ ಅಲ್ವಾ ನಾವು ಮಾತಾಡ್ತೀವಿ. ಯೂಶ್ವಲಾಗಿ ಇವಾಗ ಕಾಲೇಜಲ್ಲೆಲ್ಲ ಇಂಗ್ಲೀಷಲ್ಲಿ, ಸ್ಕೂಲಲ್ಲೆಲ್ಲ ಇಂಗ್ಲೀಷಲ್ಲಿ ಮಾತಾಡಿಸಿ ಅಭ್ಯಾಸ ಮಾಡಿಸಿ ಕನ್ನಡನ ಮರೆಸ್ಬಿಡ್ತಾರೆ. ಸೊ ನಾವು ಓದಿರೋದು ಬರೆದಿರೋದು ಆ ಕನ್ನಡನೇ ನಮಗೆ ನೆನಪಿರುತ್ತಲ್ಲ, ಅದಕ್ಕೆ ಆ ಪದಗಳೇ ನನ್ನ ಬಾಯಿಂದ ಬರುತ್ತದೆ. ಸೊ ಇವಾಗ ಈ ವ್ಲಾಗ್ ಬಗ್ಗೆ ಹೇಳಬೇಕಂದ್ರೆ, ಕನ್ನಡ ರಾಜ್ಯೋತ್ಸವ ಸಂಭ್ರಮ ನಮ್ಮ ದಯಾನಂದ ಸಾಗರದಲ್ಲಿ ಹೆಂಗೆ ನಡೆಯಿತು ಅನ್ನೋದಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ. ನನ್ನ ದಯಾನಂದ ಸಾಗರಲ್ಲಿ ಓದ್ತಿರೋರು ಅನ್ಕೋಬೋದು, ಅಕ್ಕ ಯಾವಾಗಲೂ ಆಗೋಯ್ತಕ್ಕ ಇದು ಸೆಲೆಬ್ರೇಷನು, ಲಾಸ್ಟ್ ವೀಕೆ ಇವಾಗ ವೀಡಿಯೋ ಹಾಕ್ತಿದ್ದೀರಾ ಅಂತ. ಕರೆಕ್ಟೇ, ವೀಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು, ಸಾರಿ. ಅದಕ್ಕೆ ಆ್ಯಕ್ಚುಲಾಗಿ ಮುಂಚೆ ಒಂದಿನ ಪೋಸ್ಟ್ ಮಾಡಿದ್ದೆ, ಬಟ್ ಅದು ರಾಂಗ್ ಟೈಮಲ್ಲಿ ಪೋಸ್ಟ್ ಮಾಡಿದ್ನೇನೋ. ಆ್ಯಂಡ್ ಆಲ್ಸೋ ಕಾಂತಾರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡಿದ್ದೆ, ಸೊ ಕಾಪಿರೈಟ್ ಕ್ಲೇಮ್ ಬಂದಿತ್ತು. ಅದಕ್ಕೆ ಮತ್ತೆ ಈ ವಿಡಿಯೋನ ನಾನು ವಾಯ್ಸ್ ಓವರೇ ಕೊಟ್ಟು ಮಾಡೋಣ ಅಂತ. ಸೊ ಅದಕ್ಕೆ ಕಾಪಿರೈಟ್ ಕ್ಲೇಮ್ಸ್ ಏನೂ ಬೇಡ ಅಂತ ಇವಾಗ ಮತ್ತೆ ವಿಡಿಯೋನ ಮಾಡ್ತಾಯಿದ್ದೀನಿ. ಅವತ್ತು ಅಷ್ಟೇ ಸ್ವಲ್ಪ ಟೈಮ್ಗೆ DJ ಕೂಡ ಇತ್ತು, ಸೆಲೆಬ್ರೇಷನ್ ಇತ್ತು. ಸ್ವಲ್ಪ ಕಲಾವಿದರು ಬಂದು ಅವರ ಕಲೆಯನ್ನು ಪ್ರದರ್ಶಿಸಿದರು. ನಮಗೆ ನೋಡಲು ತುಂಬ ಸುಂದರವಾಗಿ ಅನಿಸಿತು. ಮತ್ತು ಇವರು ವೇರಿಯಸ್ ಫಾರ್ಮ್ಸ್ನ ಹಾಕ್ಕೊಂಡು ಬಂದು ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ರೆ ನೋಡೋಕ್ಕೆ ತುಂಬ ಅದ್ಭುತವಾಗಿತ್ತು. ಆ್ಯಕ್ಚುಲಾಗಿ ಆ ರೆಡ್ ಕಲರ್ ಮತ್ತು ಯೆಲ್ಲೋ ಕಲರ್ ಅವರಂತೂ ತುಂಬ ವೈಬ್ರೆಂಟಾಗಿ ಕಾಣಿಸ್ತಿದ್ರು. ಅಲ್ಲಿ ವೈಬ್ಸ್ನ ಸ್ಪ್ರೆಡ್ ಮಾಡೋ ಥರ ಅನಿಸ್ತಿತ್ತು. ತುಂಬ ಚೆನ್ನಾಗಿ ಅನಿಸ್ತು. ನಾನು ಅವತ್ತು ಕಾಲೇಜ್ಗೆ ಅನಿವಾರ್ಯ ಕಾರಣಗಳಿಂದ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಸ್ಟೋರೀಸ್ ಹಾಕಿದರೆ ಅದನ್ನೆಲ್ಲ ಗ್ಯಾದರ್ ಮಾಡಿ ನಿಮಗೆ ನಮ್ಮ ಕಾಲೇಜಲ್ಲಿ ಫೆಸ್ಟ್ ಹೆಂಗೆ ನಡೆಯುತ್ತೆ ಅಂತ ತೋರಿಸೋಣ ಅಂತ ಒಂದು ವೀಡಿಯೋನ ಮಾಡಿದ್ದೀವಿ. ನಮ್ಮ ಕಾಲೇಜಲ್ಲೇ ಇರೋರಾದರೆ ಅಲ್ಲೇ ಲೈವಾಗಿ ನೋಡಿರ್ತೀರ, ಯಾರು ನಂತರ ನೋಡಿಲ್ವೋ ಅವರೆಲ್ಲ ವೀಡಿಯೋ ನೋಡೋಕ್ಕಾಗುತ್ತೆ ಅಂತ ಹಾಕಿದ್ದೀನಿ. ಪ್ಲಸ್ ನಮ್ಮ ಜೂನಿಯರ್ಸ್ ಯಾರಾದರೂ ಇರ್ತಾರಲ್ಲ, ದಯಾನಂದ ಸಾಗರನ ಸೇರ್ಬೇಕು ಅಂದ್ಕೊಳ್ಳೋರು, ಆ ಥರ ಎಲ್ಲ ಅವ್ರಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತಲ್ಲ, ಹೆಂಗಿರುತ್ತೆ ಏನಿರುತ್ತೆ, ಏನೋ ಒಂದು ಕುತೂಹಲ ಇರುತ್ತೆ ಅವ್ರ ಮನಸ್ಸಲ್ಲಿ. ಸೊ ಅದಕ್ಕೆ ಈ ವಿಡಿಯೋಸ್ನೆಲ್ಲ ಹಾಕ್ತಾ ಇರ್ತೀನಿ ನಾನು. ಅವ್ರಿಗೆ ಗೊತ್ತಾಗುತ್ತೆ ಏನೇನು ನಡೆಯುತ್ತೆ, ಯಾಕೆ ನಾವು ಈ ಕಾಲೇಜಿಗೆ ಸೇರಬೇಕು. ಒಂದು ವೇಳೆ ಈ ಕಾಲೇಜಲ್ಲಿ ಏನಾದರೂ ನೆಗೆಟಿವ್ಸ್ ಇದ್ದರೂ ಎಲ್ಲದನ್ನೂ ಹೇಳೋಕ್ಕೆ ನಾನು ಟ್ರೈ ಮಾಡ್ತೀನಿ ಓವರಾಲ್ ಆಗಿ. ಯಾಕೆಂದರೆ ಒಂದು ಸಂಸ್ಥೆಯಲ್ಲಿದ್ದಾಗ ಯಾವಾಗಲೂ ಪಾಸಿಟಿವ್ಸ್ ಅನ್ನೋದೇ ಇರಲ್ಲ. ಬಟ್ ನಿಮಗೆ ಅಲ್ಲಿ ಎಷ್ಟು ಸೂಟ್ ಆಗುತ್ತೆ ಆ ಕಾಲೇಜ್ ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ರ್ಯಾಂಕ್ ಮೇಲೆ, ನಿಮ್ಮ ಹತ್ರ ಇರೋ ದುಡ್ಡು ಮೇಲೆ, ಮತ್ತು ನಿಮಗೆ ಕೊಡೋ ಎಜುಕೇಷನ್ ಮೇಲೆ, ಮತ್ತು ನಿಮಗೆ ಪ್ರೊವೈಡ್ ಮಾಡೋ ಫೆಸಿಲಿಟೀಸ್ ಮೇಲೆ, ನಿಮಗೆ ಕೊಡೋ ಆಪರ್ಚುನಿಟೀಸ್ ಮೇಲೆ, ನಿಮಗೆ ಕೊಡೋ ಪ್ಲೇಸ್ಮೆಂಟ್ಸ್ ಮೇಲೆ, ಇಷ್ಟು ಫ್ಯಾಕ್ಟರ್ಸ್ನ ಡಿಪೆಂಡ್ ಮಾಡ್ಕೊಂಡು ನಾವು ಒಂದು ಕಾಲೇಜ್ನ ಚೂಸ್ ಮಾಡ್ಕೋತೀವಿ. ಸೆಕೆಂಡ್ PU ಆದಮೇಲೆ ನಾವು ಎಷ್ಟು ಟೆನ್ಸ್ದಾಗಿ ಇರ್ತೀವಿ, ಈ ಕಾಲೇಜ್ಗೆ ಹೋದರೆ ನಂಗೆ ಒಳ್ಳೆ ಜಾಬ್ ಬರುತ್ತಾ ಅಂತ. ಸೊ ಅಷ್ಟೆಲ್ಲ ಚೂಸ್ ಮಾಡ್ಕೊಂಡಾಗ ನಾನೊಂದು ಚಾನಲಿಂದ ವೀಡಿಯೋಸ್ ಮಾಡ್ತಾ ಇದ್ದೀನಿ ನಾನು ಕಾಲೇಜ್ ಬಗ್ಗೆ. ಅಂದರೆ ಓವರಾಲ್ ಎಲ್ಲದ್ರ ಬಗ್ಗೆ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಅದಕ್ಕೆ ಇವತ್ತು ಕನ್ನಡ ರಾಜ್ಯೋತ್ಸವ ಉತ್ಸವವನ್ನು ಹಾಕ್ತಾ ಇದ್ದೀನಿ. ಇನ್ನೊಂದು 2 ಡೇಸಲ್ಲಿ ನಿನ್ನೆ ನಡೆದಿದ್ದು ಫೆಸ್ಟ್ ಹಾಕ್ತೀನಿ. ಅಯ್ಯೋ ಅದಂತೂ ಇಟ್ ವಾಸ್ ಆಸಮ್. ಅಂದರೆ ನಮಗೆ ಸೆಕೆಂಡ್ ಇಯರಲ್ಲಿ ನಾವು ದಯಾನಂದ ಸಾಗರಲ್ಲಿದ್ದಾಗ ಕುಮಾರಸ್ವಾಮಿ ಲೇಔಟಲ್ಲಿ ಆ ಥರ ಒಂದು DJನ ಕಂಡಕ್ಟ್ ಮಾಡಿದರು. ನಿನ್ನೆ ಮತ್ತೆ ಆ ಥರ ಒಂದು DJನ ಹಾರೋಹಳ್ಳಿಯಲ್ಲಿ ಕಂಡಕ್ಟ್ ಮಾಡಿದರು. ನಾನು ಅದನ್ನು ಮಿಸ್ ಆಗಿದ್ದೆ. ಇದನ್ನು ಖಂಡಿತವಾಗ್ಲೂ ಮಿಸ್ ಆಗಬಾರ್ದು ಅಂತ ಸ್ಟೇ ಮಾಡಿ ಮನೆಗೆ 10 o'clock ರೀಚ್ ಆಗಿದ್ದೆ. ಸೊ ಅಷ್ಟು ಚೆನ್ನಾಗಿತ್ತು ಈವೆಂಟು. ಸೊ ಹಾಡೆಲ್ಲ ಹಾಕಿದ್ರು, ಡ್ಯಾನ್ಸ್ ಎಲ್ಲ ಮಾಡಿ ತುಂಬ ಎಂಜಾಯ್ ಮಾಡಿದ್ವಿ. ಅದು ಇನ್ನೊಂದು 2 ಡೇಸಲ್ಲಿ ಅಥವಾ ನಾಳೆನೇ ಹಾಕಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಎಡಿಟ್ ಮಾಡಿ ಎಲ್ಲ ಮಾಡಬೇಕು. ಸೊ ಎಷ್ಟು ಬೇಗ ಆದರೆ ಅಷ್ಟು ಬೇಗ ಆ ವಿಡಿಯೋನ ಹಾಕ್ತೀನಿ. ಅದನ್ನು ನೋಡಿ ನಿಮಗೆ ಯಾವ ಥರ ನಮ್ಮ ಕಾಲೇಜಲ್ಲಿ ಎಲ್ಲ ನಡೀತಾ ಇದೆ ಅಂತ ಅರ್ಥ ಆಗುತ್ತೆ. ಅದರಿಂದ ಈ ವಿಡಿಯೋಸ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಿಮ್ಮ ಜೂನಿಯರ್ಸ್ಗೆ ಶೇರ್ ಮಾಡಿ, ಯಾರಿಗೆ ದಯಾನಂದ ಸಾಗರ್ಗೆ ಸೇರ್ಬೇಕನ್ನೋ ಆಸೆ ಇದೆ ಅವ್ರಿಗೆ ಶೇರ್ ಮಾಡಿ. ಆ ಥರ ಸ್ವಲ್ಪ ಶೇರ್, ಲೈಕ್ ಮಾಡಿದ್ರೆ, ಪ್ಲಸ್ ಲೈಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ವಿಡಿಯೋ ಜಾಸ್ತಿ ಜನ ಕಾಣಿಸುತ್ತೆ. ಅದರಿಂದ ನನಗೆ ರೀಚ್ ಜಾಸ್ತಿ ಇರುತ್ತೆ, ಮಾಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಮತ್ತು ಇನ್ನೊಂದು ವಿಷಯ ಹೇಳಬೇಕು, ನಿನ್ನೆ ನಮ್ಮ ಕಾಲೇಜಲ್ಲಿ 3-4 ಜನ ಬಂದು ನನ್ನ ಮಾತಾಡ್ಸಿದ್ರು, ನೀವು ಸಾಯಿ ಇಂಚರ ಅಲ್ವಾ, ವ್ಲಾಗ್ಸ್ ವಿತ್ ಸಾಯಿ ಇಂಚರದಿಂದ ಅಂತ. ನನಗೆ ಆ ರೆಕಗ್ನಿಷನ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನನಗೆ ತುಂಬ ಖುಷಿ ಆಯಿತು ನಿನ್ನೆ. ಐ ರಿಯಲಿ ಫೆಲ್ಟ್ ಹ್ಯಾಪಿ ಫಾರ್ ದೋಸ್ ಹೂ ಕೇಮ್ ಆ್ಯಂಡ್ ಸ್ಪೋಕ್ ಟು ಮೀ ಎಸ್ಟರ್ಡೇ ಡ್ಯೂರಿಂಗ್ ದ ಫೆಸ್ಟ್. ಐ ಲವ್ ಯು ಆಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬೈ.